ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನನ್ನ ಮ್ಯಾಚ್ ಎಲ್ಲ ಗೆದ್ದಾದ್ಮೇಲೆ ಟ್ರೂ ಎಮೋಷನ್ಸ್ ಫಾರ್ ವಿರಾಟ್ ಕೊಹ್ಲಿ. ಎಲ್ಲರೂ ನೋಡಿರ್ತೀರಾ ಏನೇನು ಮಾಡಿದ್ರು ವಿರಾಟ್ ಕೊಹ್ಲಿ ಅಂತ. ಗ್ರೌಂಡ್ ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದಾಗಿರ್ಬೋದು, ಜೊತೆಗೆ ಅನುಷ್ಕಾ ಶರ್ಮಾನ ಹೋಗಿ ಹಗ್ ಮಾಡ್ಕೊಂಡಿದ್ದಾಗಿರ್ಬೋದು, ಎಲ್ಲ ಒಂಥರ ಸ್ಪೆಷಲ್ ಮೂಮೆಂಟು. ಅವೆಲ್ಲ ರೇರ್ ಸೀನ್ಸ್ಗಳು ಎಲ್ಲೂ ಕೂಡ ನೋಡೋಕೆ ಸಿಗಲ್ಲ. ಮತ್ತೊಮ್ಮೆ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ರೇರೆಸ್ಟ್ ಸೀನ್ಸ್ಗಳಿವೆಲ್ಲ. ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಈ ಥರ ಸೀನ್ಸ್ಗಳು ಕಾಣಿಸಿರಲಿಲ್ಲ. ಸೊ ಆ ಥರ ಸೀನ್ಸ್ಗಳೆಲ್ಲ ಕಾಣಿಸಿದ್ದು ನಿನ್ನೆ RCB ಗೆಲ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಅವ್ರದ್ದು. ಎಸ್ಪೆಷಲಿ ರಜತ್ ಪತಿದಾರರು ಹೇಳ್ತಾರೆ, ಟ್ರೋಫಿ ಎತ್ಕೊಳ್ಳೋವಂಥ ಟೈಮಲ್ಲಿ ವಿರಾಟ್ ಕೊಹ್ಲಿಗೆ ಸಲ್ಲಬೇಕು ಈ ಟ್ರೋಫಿ. ನಮಗಿಂತ ಹೆಚ್ಚಾಗಿ ನಾನೇನೋ ಫಸ್ಟ್ ಸೀಸನ್ ಅದು ನೋಡಿ, ರಜತ್ ಪತಿದಾರ್ದು ಯಾವ ಥರ ಅವ್ನ ಅಜ್ಜಿ ನಸೀಬ್ ನೋಡಿ. ಇವರು ಮೊದಲನೇ IPL ಸೀಸನ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಎಷ್ಟು ಜನ ಮಾಡೋಕ್ಕಾಗತ್ತೆ? ಹಾರ್ದಿಕ್ ಪಾಂಡ್ಯ ಮಾಡಿದರು. ಮೊದಲನೇ IPL ಸೀಸನ್ ಕ್ಯಾಪ್ಟನ್ಸಿನ ನಿಭಾಯಿಸಿ ಟ್ರೋಫಿನ ಎತ್ತಿದ್ರು. ಅದಾದಮೇಲೆ ಇದನ್ನು ಮೊದಲನೇ ಸೀಸನ್ನಲ್ಲಿ ಪಟ್ಟಣಂಗೆ ಕ್ಯಾಪ್ಟನ್ಸಿನ ತೊಗೊಂಡು ಬಂದ್ಬಿಟ್ಟು ಡೆಬ್ಯೂ ಕ್ಯಾಪ್ಟನ್ಸಿನ ಟ್ರೋಫಿಗೆ, ಅದು RCBಗೆ ಇದೆಯಲ್ಲ 18 ವರ್ಷ ಮಾಡೋಕ್ಕಾಗದೇ ಇರೋಂಥದ್ದು ಮಾಡಿದ್ದಾರೆ. 17 ವರ್ಷ ಮಾಡೋಕ್ಕಾಗದೇ ಇರೋಂಥದ್ದು ಮಾಡಿದಾರಲ್ಲ. ಸೊ ಇದು ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನ. ಯಾಕಂದರೆ ರೊಟೇಷನ್ ವೈಸು, ಬೌಲಿಂಗ್ ರೊಟೇಷನ್ಸು, ಜೊತೆಗೆ ಫೀಲ್ಡ್ ಸೆಟ್ಟು ಅದೆಲ್ಲ ನೋಡ್ತು ಅಂತಂದರೆ ಥ್ರೂ ಔಟ್ ಟೂರ್ನಮೆಂಟ್ ಏನು ತೋರಿಸಿದ್ದಾರೆ ಅವರ ಸ್ಕಿಲ್ನ, ಕ್ಯಾಪ್ಟನ್ಸಿ ಸ್ಕಿಲ್ನ. ಆ ಸಯಾದ್ ಮುಷ್ತಾಕ್ ಅಲಿಯಿಂದ ಏನು ತೊಗೊಂಬಂದ್ರು, ಸೊ ಅದನ್ನಂತೂ ಮೆಚ್ಕೊಳ್ಳೇಬೇಕು ಮಗ. ಸಯಾದ್ ಮುಷ್ತಾಕ್ ಅಲಿಲಿ ಶ್ರೇಯಸ್ ಅಯ್ಯರ್ ಟೀಮ್ ಚಾಂಪಿಯನ್ ಆಗಿತ್ತು, ಇವ್ರು ಫೈನಲ್ಸಲ್ಲಿ ಸೋತಿದ್ರು. ಬಟ್ ಇಲ್ಲಿ ನೋಡಿ, ಅಲ್ಲಿನ ಮುಯಿನ ಇಲ್ಲಿ ತೀರಿಸ್ಕೊಂಡ್ರೆ ರಜತ್ ಪತಿದಾರು. ಅಲ್ಲಿ ಮಧ್ಯಪ್ರದೇಶನ ಸೋಲ್ಸಿದ್ರು ಮುಂಬೈ ಟೀಮು. ಎಲ್ಲಿ RCB ಸೋಲ್ಸಿದೆ ಪಂಜಾಬ್ ಕಿಂಗ್ಸ್ನ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಇರುವಂಥ ಟೀಮ್ನ. ಸೊ ಶ್ರೇಯಸ್ ಅಯ್ಯರ್ ಬೆಂಕಿ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರು, ಗುರು ಅವನಜ್ಜಿ ಬರ್ತಾ ಇದ್ದೀವಿ ಕೊಡ್ತೀವಿ ಅಂತ. ನಾವು ಬ್ಯಾಟಲ್ ಸೋತಿದ್ದೀವಿ ಅಷ್ಟೇ, ನಾವು ವಾರ್ನ ಸೋತಿಲ್ಲ ಅಂತ ಹೇಳಿದರು. ಸೊ ಏನೋ ಮಾಡ್ತಾರೆ ಅಂತ ಅನ್ಕೊಂಡು ಕೂತ್ಕೊಂಡಿರೋ ಪಂಜಾಬ್ ಕಿಂಗ್ಸ್ ಅವರ ಫ್ಯಾನ್ಸು ಕೂಡ ಏನೂ ಕೂಡ ಮಾಡೋಕ್ಕಾಗಲ್ಲ. ಶ್ರೇಯಸ್ ಅಯ್ಯರ್ ಮತ್ತೆ ಫ್ಲಾಪ್ ಆಗಿದ್ದು ನಮ್ಮ RCB ಮೇಲೆ. ಎಲ್ಲ ಮ್ಯಾಚು ಫ್ಲಾಪ್ ಎದ್ದು ಹೋಗಿದ್ದಾರೆ RCB ಅಗೇನ್ಸ್ಟು. ಸೊ ವಿರಾಟ್ ಕೊಹ್ಲಿಯ ಸ್ಪೆಷಲ್ ಮೂಮೆಂಟ್ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ನೆನ್ನೆ AB ಡಿ ವಿಲಿಯರ್ಸ್ ಅವ್ರಿಗೆ ಹೇಳಿದರೆ, ಇಲ್ಲಿ ಇವ್ರು ನೋಡ್ತು ಅಂದರೆ ವಿರಾಟ್ ಕೊಹ್ಲಿಗೆ ಸಲ್ಲಬೇಕು, ಎಲ್ಲ ವಿರಾಟ್ ಕೊಹ್ಲಿಗೆ ಸಲ್ಲಬೇಕು ಕ್ರೆಡಿಟು ಅಂತ ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು AB ಡಿ ವಿಲಿಯರ್ಸ್ನು ಕೂಡ ಅಷ್ಟೇ ಆ ಒಂದು ಪೋಡಿಯಂ ಮೇಲೆ ನಿಂತ್ಕೊಳ್ಳೋದಕ್ಕೆ ನಮ್ಮ ಟೀಮಿಗೆ ಸರ್ವ್ ಮಾಡಿದ್ದಾರೆ. ಇದು AB ಡಿ ವಿಲಿಯರ್ಸ್ಗೂ ಕೂಡ ಸಲ್ಲಬೇಕು ಆ್ಯಂಡ್ ಕ್ರಿಸ್ ಗೇಲ್ಗೂ ಕೂಡ ಸಲ್ಲಬೇಕು ಅಂತ ಹೇಳೋದಿದೆಯಲ್ಲ. ಆ್ಯಂಡ್ ಎಲ್ಲರೂ ಟ್ರೋಫಿ ಎತ್ತದಿದೆಯಲ್ಲ 3 ಜನ ಸೇರಿಕೊಂಡು. ಸೊ ಇದೊಂಥರ ಸ್ಪೆಷಲ್ ಮೂಮೆಂಟು. ಎಷ್ಟು ಮಾತಾಡಿದ್ರೂ ಕೂಡ ಸಾಲೋದಿಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಹೇಳಿದ್ದಾರೆ, ನಾನು RCB ಬಿಟ್ಟರೆ ಬೇರೆ ಯಾವ ಟೀಮ್ಗೂ ಕೂಡ ಆಡೋದಿಲ್ಲ. ನನ್ನ ಲೈಫಲ್ಲಿ ನನ್ನ ಜೀವನ ಇರೋದ್ರಿಗೂ ನಾನು RCBಲೇ ಆಡೋದು. ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದು, ಇಲ್ಲೇ ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ ಗುರು ಅಂತ ಡಿಪಾಸ್ ಥರ ಹೇಳ್ಬಿಟ್ಟಿದ್ದಾರೆ. ಎಲ್ಲೂ ಹೋಗಲ್ಲ, ಇಲ್ಲೇ ಎಲ್ಲ ಆಗಿದ್ದೆಲ್ಲ ಇಲ್ಲೇ ಅಂತ. ಆ್ಯಂಡ್ ಫ್ರ್ಯಾಂಚೈಸ್ನೂ ಕೂಡ ಹೋಗ್ಲಿದ್ದಾರೆ. ಇಷ್ಟು ವರ್ಷ ನನ್ನನ್ನು ರಿಟೈನ್ ಮಾಡ್ಕೊಂಡು ಬೇರೆ ಯಾವ ಫ್ರ್ಯಾಂಚೈಸ್ಗಳೂ ಕೂಡ ಈ ಥರ ಒಂದು ಭರವಸೆ ಯಾವುದೇ ಪ್ಲೇಯರ್ ಮೇಲೆ ಇಷ್ಟು ವರ್ಷ ತೋರಿಸಿಲ್ಲ. ಅಂಥದ್ದು ಈ ಫ್ರ್ಯಾಂಚೈಸು ನನ್ನ ಮೇಲೆ ತೋರಿಸಿದೆ ಅಂತಾರೆ. ನಾನು ಫ್ರ್ಯಾಂಚೈಸ್ಗೂ ಕೂಡ ಕೃತಜ್ಞತರಾಗಿರ್ತೀನಿ. ಇಷ್ಟು ವರ್ಷ ರಿಟೈನ್ ಮಾಡ್ಕೋಬೇಕು ಅಂದರೆ, ವಿರಾಟ್ ಕೊಹ್ಲಿ ಫಾರ್ಮೆಲ್ಲೂ ಕಳ್ಕೊಂಡಿಲ್ಲ, ಎಲ್ಲೋ 1-2 ಸೀಸನ್ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಅವರ ಫಾರ್ಮ್ ಅಂತೂ, ರನ್ಸ್ಗಳಂತೂ ಅವರ ಬ್ಯಾಟಿಂದ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಈ ಸೀಸನು 600+ ರನ್ಸ್ ಬಂದಿರೋದು. ಆ್ಯಂಡ್ ಅದನ್ನು ಕೂಡ ಹೇಳಿದ್ದಾರೆ, ನಾನು ಏನೋ ಆಡ್ದಂಗೆ ಏನಾದರೂ ಟ್ರೋಫಿ ಗೆದ್ಬಿಟ್ಟಿತ್ತು ಅಂದರೆ ನನಗೇನೋ ಒಂಥರ ಫೀಲ್ ಆಗಿರೋದು. ಬಟ್ ನಾನು 600+ ಹೊಡೆದಿದ್ದೀನಿ ಗುರು, ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಫೈನಲ್ಸಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದಿಲ್ಲ. ಇದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ನನಗೆ ಆಗ್ತಾ ಇದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಮ್ಯಾಚಿನ ಮುಗ್ದೇ ಇಲ್ಲ, ಅಳು ಏನಕ್ಕೆ ಆಲ್ ಆಫ್ ಎ ಸಡನ್ ಬಂತು ಅಂತಂದರೆ, ಇದು ಕೊಟ್ಟಿರೋಂಥ ಉತ್ತರ ಇದು. ಅದು ಎಮೋಷನ್ಸ್ ನನಗೆ, ನಾನು ಎಲ್ಲೂ ಅಳೋದಿಲ್ಲ, ಅಷ್ಟು ಈಸಿಯಾಗಂತೂ ಅಳೋದಿಲ್ಲ ಎಲ್ಲೂ. ವಿರಾಟ್ ಕೊಹ್ಲಿ ಅವ್ರು ಹೇಳಿರೋದು ಎಲ್ಲೂ ಅಳೋದಿಲ್ಲ. ನನಗೆ ಎಮೋಷನ್ಸ್ ಹೆಂಗೆ ಟ್ರಿಗರ್ ಆಯಿತು ಅಂದರೆ, 18 ವರ್ಷದ ಎಲ್ಲ ಒಂದು ಕಡೆ ಹಂಗೆ ರಪ್ಪನಂಗೆ ಪಾಸ್ ಆದಂಗೆ ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಎಮೋಷನ್ಸ್ ಎಲ್ಲ ಟ್ರಿಗರ್ ಆಗಿದೆ, ಕಣ್ಣಲ್ಲಿ ನನಗೆ ನೀರು ಬಂದ್ಬಿಡ್ತು ಅಂತ ಜೆನ್ಯೂನ್ ಆಗಿ ಹೇಳಿದ್ದಾರೆ. ಏನು ಎಂಥ ಕಲ್ಮನ್ಸ್ ಆದ್ರೂ ಕೂಡ ಒಂದೊಂದು ಟೈಮ್ ಕರಗಲೇಬೇಕು. ಸೊ ಅದು ವಿರಾಟ್ ಕೊಹ್ಲಿ ಅವ್ರಿಗೆ ಅವಾಗ ಕರಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ ಆಗಿರೋ. ಅದು ಟ್ರೂ ಎಮೋಷನ್ಸು ಎದ್ದೆದ್ದು ಕಾಣ್ತಿತ್ತು. ಬರೀ ಅವ್ರು ಮಾತ್ರ ಅಂತ ಅಲ್ಲ ಆಗಿರೋ, ಎಷ್ಟು ಜನ RCB ಫ್ಯಾನ್ಸ್ಗಳು ನೆನ್ನೆ ಕಣ್ಣಲ್ಲಿ ನೀರು ಬಂದಿದ್ದು. ಅವನಜ್ಜಿ ಏನೋ ಪ್ರತಿ ವರ್ಷ ಗೆಲ್ತಿತ್ತು ಅಂದರೆ, ಅವಾಗ ಗೆಲ್ತಾ ಇತ್ತು ಅಂದರೆ, CSK ಥರ ಮುಂಬೈ ಥರ ಆಗಿತ್ತು ಅಂದರೆ ಯಾವ ಬದನೆಯಾಗಿ ಬರ್ತಿರಲಿಲ್ಲ. 18 ವರ್ಷದ ಎಮೋಷನ್ಸಿಂದನೇ ವಿರಾಟ್ ಕೊಹ್ಲಿ ಅವ್ರಿಗೆ ಈ ಥರ ಕಣ್ಣಲ್ಲಿ ನೀರು ತುಂಬ್ಕೊಳೋ ಥರ ಆಗಿದ್ದು. ಆ್ಯಂಡ್ RCB ಫ್ಯಾನ್ಸ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ, ಅವರು ಲಾಯಲ್ಲ ಅಂತ. ದೇ ಆರ್ ರಾಯಲಿ ಲಾಯಲ್ ಅಂತ ಹೇಳ್ತಾರಮ್ಮ ನಮ್ಮ ವಿರಾಟ್ ಕೊಹ್ಲಿ. RCB ಫ್ಯಾನ್ಸು ದ ರಾಯಲಿ ಲಾಯಲ್ ಅಂತ. ಅದಕ್ಕೋಸ್ಕರನೇ ಇಲ್ಲಿವರೆಗೂ ಕರ್ಕೊಂಬಂದಿರೋದು, ಇಲ್ಲಿ ಇಷ್ಟು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಬೆಂಗಳೂರೆಲ್ಲ ಹೊತ್ಕೊಂಡು ಉರಿತಾ ಇರೋದು. ನಜ್ಜಿ ಬೆಂಗಳೂರು ಮಾತ್ರ ಅಂತಲ್ಲ, ಎಲ್ಲ ಕಡೆ ಹತ್ಕೊಂಡು ಉರಿತಾ ಇರೋದು. ಬೇರೆ ಮಾತಲ್ಲಿ ಒಣಸೋಕ್ಕಾಗೋದಿಲ್ಲ RCB ಫ್ಯಾನ್ಸ್ ಬಗ್ಗೆ. ಹೋಗ್ಬಿಟ್ಟು ನಾಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಅಂದರೆ ಪ್ಯಾರಡಿ ಗಿರಡೆಲ್ಲ ಇದೆಲ್ಲ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಇಟ್ಸ್ ಡಿಫ್ರೆಂಟ್ ಫೀಲ್ ಅಂತ ಹೇಳಿದೆ. ಆ್ಯಂಡ್ ಕೃಣಾಲ್ ಪಾಂಡ್ಯನು ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ರು.
ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ನ ತೊಗೊತಾ ಇದ್ದಂಗೆ ಹಾರ್ದಿಕ್ ಪಾಂಡ್ಯ ಮುಂಚೆನೇ ಹೇಳ್ಬಿಟ್ಟಿದ್ರಂತೆ, ಇಲ್ಲ ಗುರು ಇಬ್ಬರದು ಸೇರ್ಕೊಂಡು ನಮ್ಮಿಬ್ಬರದು ಸೇರ್ಕೊಂಡು 9ನೇ ಟ್ರೋಫಿ ಇಟ್ಕೋ, 9ನೇ ಟ್ರೋಫಿ ಬತ್ತೈತೆ ಬಾರ್ದು ಇಟ್ಕೋ ಗುರು ಅಂತ ಹೇಳ್ಬಿಟ್ಟಿದ್ರಂತೆ ಮುಂಚೆನೇ. ಸೊ ಎಲ್ಲ ಕಾನ್ಫಿಡೆಂಟ್ ಆಗಿದ್ರು. ಕ್ವಾಲಿಫೈರ್ ರಜತ್ ಪದರ್ ಹೇಳಿದ್ದು ಅದನ್ನೇ, ಕ್ವಾಲಿಫೈರ್ 1 ನಾವು ಯಾವಾಗ ಗೆದ್ದೋ ನಾವು ಪಕ್ಕಾ ಫೈನಲ್ ಹೊಡಿಬೋದು ಅಂತ ನಮಗೆ ಖಂಡಿತ ಅನ್ನಿಸ್ಬಿಡ್ತು. ಪಂಜಾಬ್ ಬಂದಿದ್ದಾರೆ ಅಂತಲ್ಲ, ಯಾರು ಬಂದಿದ್ರು ಕೂಡ, ಮುಂಬೈ ಬಂದಿದ್ರು ಕೂಡ ಹೊಡಿತಾ ಇದ್ವಿ ಅನ್ನೋ ಕಾನ್ಫಿಡೆನ್ಸು ನಮಗೆ ಕ್ವಾಲಿಫೈರ್ 1 ಗೆಲ್ತಾ ಇದ್ದಂಗೆ ನಮಗೆ ಬೇಜಾನ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅಂತ ಪತಿದಾರರು ಹೇಳಿದ್ದಾರೆ. ಸೊ ಎಲ್ಲರೂ ಮಾತಾಡಿದ್ರು, ಹಂಗೆ ನೋಡೋಕೆ ಹೋಯ್ತವ್ರು ಎಂತೆಂಥವ್ರು ವಿಶ್ ಮಾಡೋದು RCBಗೆ. CSK ಟೀಮು ಕೂಡ ವಿಶ್ ಮಾಡ್ಬಿಟ್ಟೈತೆ ಗುರು. CSK ಒಂಥರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ನೋಡಿ, CSK ಟೀಮು RCBಗೆ ವಿಶ್ ಮಾಡ್ಬಿಟ್ಟಿದೆ, 18 ವರ್ಷ ಆದ್ಮೇಲೆ ಗೆದ್ಬಿಟ್ಟಿಲ್ಲ ಏನು ಗುರು ಇದು ಅಂತ. ಆ್ಯಂಡ್ ಶಿಖರ್ ಧವನ್ ಎಲ್ಲರೂ ಗುರು, ಎಲ್ಲರೂ RCBಗೆ ಆಡದೇ ಇರೋ ಅಂಥವ್ರೆಲ್ಲ ವಿಶ್ ಮಾಡ್ಬಿಟ್ಟಿದ್ರು RCBಗೆ. 18 ವರ್ಷನ ಸುರೇಶ್ ರೈನಾ ತೊಗೊಳ್ಳಿ, ಶಿಖರ್ ಧವನ್ ತೊಗೊಳ್ಳಿ, ವಾರ್ನ್ ತೊಗೊಳ್ಳಿ, ಎಲ್ಲರೂ ಇರೋ ಬರೋರು ಎಲ್ಲರೂ ಕೂಡ ವಿಶ್ ಮಾಡಿ ಬಿಸಾಕಿದ್ದಾರೆ. ಒಬ್ಬೊಬ್ಬರದೇ ಪ್ರಿಸೈಸಾಗಿ ಹೆಸರು ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ವಿಶಸ್ಸು ಎಕ್ಸ್ ಕ್ರಿಕೆಟರ್ಸ್ಗಳಿಂದ ಜೊತೆಗೆ ಪ್ರೆಸೆಂಟಾಗಿ ಇರೋವಂಥ ಕ್ರಿಕೆಟರ್ಸ್ಗಳಿಂದನೂ ಕೂಡ ಬಂದಿದೆ. ಸೊ ಇಂಥದ್ದು ಯಾರಿಗೆ ಸಿಗುತ್ತೆ ಗುರು, ಯಾರಿಗೆ ಸಿಗುತ್ತೆ? ಎಲ್ಲ ಸೆಲೆಬ್ರಿಟೀಸ್ಗಳು ವಿಶ್ ಮಾಡುವಂಥದ್ದು ಒಂಥರ ಇದು ವರ್ಲ್ಡ್ ಕಪ್ ಹೊಡೆದಂಗೆ ಐತೆ ಅದು ಇಂಡಿಯಾಗೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಆ ಥರ ಸೆಲೆಬ್ರೇಟ್ ಮಾಡಿದ್ದೆ ಇಂಡಿಯಾ RCB ಟ್ರೋಫಿ ಹೊಡೆದಿರೋದು ನೋಡ್ತು ಅಂತಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಒಟ್ಟಲ್ಲಿ ಈ ಟ್ರೋಫಿ ಸಲ್ಲಬೇಕಾಗಿರೋದು RCB ಫ್ಯಾನ್ಸ್ಗಳಿಗೆ ಆ್ಯಂಡ್ ವಿರಾಟ್ ಕೊಹ್ಲಿಗೆ ಮೇಯ್ನಾಗಿ. ಮತ್ತೆ ಸಿಗೋಣ, ಬಾ.